ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಗೋಲ್ಗಿ ಆಪರೇಟರ್ಸ್ ಆ್ಯಂಡ್ ಕೆಮಿಲಿಯೋ ಗೋಲ್ಗಿ ಇವ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸಿ ನೆಕ್ಸ್ಟ್ ಅಂದರ್ ಸೆಲ್ ಆರ್ಗನಲ್ ಲೈಸೋಸೋಮ್. ಲೈಸೋಸೋಮ್ಸ್ ಅಂದರೆ ಇದು ಸಹ ಕೋಶದ ಒಳಗೆ ಕಂಡು ಬರ್ತಕ್ಕಂತಹ ಒಂದು ಕಣದಂಗ. ಇಲ್ಲಿದೆ ನೋಡಿ, ಈ ರೀತಿ ಲೈಸೋಸೋಮ್. ಈ ವಿಡಿಯೋ ಲಾಸ್ಟ್ ಅಲ್ಲಿ ಇದರದ್ದು ಇಮೇಜ್ ನಾನು ಸೆಪರೇಟ್ ಹಾಕ್ತೀನಿ. ಸಿ ವಾಟ್ ಈಸ್ ದ ಫಂಕ್ಷನ್ ಆಫ್ ಲೈಸೋಸೋಮ್, ವಾಟ್ ವಿ ಕಾಲ್ಡ್ ಆಸ್ lysosome. Lysosomes are a kind of waste disposal system of the cell. ಈ ಲೈಸೋಸೋಮ್ಗಳೇನು ಎ ಕೈಂಡ್ ಆಫ್ ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಆಫ್ ದ ಸೆಲ್. ಅಂದರೆ ಜೀವಕೋಶದ ವೇಸ್ಟ್ ಡಿಸ್ಪೋಸಲ್ ಅಂದರೆ ಏನು ಹೇಳಿ, ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಒಂದು ವಿಧದ ವ್ಯವಸ್ಥೆಯನ್ನು ನಡೆಸೋದು ಈ ಲೈಸೋಸೋಮ್. ಲೈಸೋಸೋಮ್ ಕೆಲಸ ಏನು ಹೇಳಿ, ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಆಫ್ ದ ಸೆಲ್. ಜೀವಕೋಶದ ತ್ಯಾಜ್ಯವನ್ನು ವಿಲೇವಾರಿ ಮಾಡಿ, ಅಂದರೆ ಈ ಸೆಲ್ ಒಳಗಡೆ ಎಷ್ಟೊಂದು ಬೇಡವಾದ ತ್ಯಾಜ್ಯ ವಸ್ತುಗಳಿರುತ್ತೆ, ಅದನ್ನು ಸಾಗಿಸೋದು, ವಿಲೇವಾರಿ ಮಾಡೋದು ಈ ಲೈಸೋಸೋಮ್ಗಳೇ. ಲೈಸೋಸೋಮ್ಸ್ help to keep the cell clean by digesting any foreign material as well as worn out cell organelles. ಅದರ ಜೊತೆಗೆ ಲೈಸೋಸೋಮ್ ಏನಕ್ಕೆ ಸಹಾಯ ಮಾಡುತ್ತೆ? ಈ ಲೈಸೋಸೋಮ್ಗಳು ಜೀವಕೋಶದಲ್ಲಿರಬಹುದಾದ ಫಾರಿನ್ ಮೆಟೀರಿಯಲ್ ಅಂದರೆ ಪರಕೀಯ ವಸ್ತುಗಳನ್ನು ಆ್ಯಂಡ್ ವಾರ್ನ್ ಔಟ್ ಸೆಲ್ ಆರ್ಗನಲ್, ಸವೆದು ಹೋದ ಕಣದಂಗಗಳನ್ನು ಏನು ಮಾಡುತ್ತೆ, ಡೈಜೆಸ್ಟಿಂಗ್ ಅಂದರೆ ಜೀರ್ಣಿಸಿ, ಅದನ್ನು ಡೈಜೆಸ್ಟ್ ಮಾಡಿ ಜೀವಕೋಶವನ್ನು ಸ್ವಚ್ಛವಾಗಿಡುತ್ತೆ. ಲೈಸೋಸೋಮ್ಸ್ ಹೆಲ್ಪ್ ಟು ಕೀಪ್ ದ ಸೆಲ್ ಕ್ಲೀನ್. ಜೀವಕೋಶವನ್ನು ಸ್ವಚ್ಛವಾಗಿಡಬೇಕು ಅಂದರೆ ಏನೇನು ಮಾಡಬೇಕದು, ಏನೇನನ್ನು ಮಾಡುತ್ತೆ, ಜೀವಕೋಶದೊಳಗೆ ಏನೆಲ್ಲ ಇರುತ್ತೆ, ಡೈಜೆಸ್ಟಿಂಗ್ ಎನಿ ಫಾರಿನ್ ಮೆಟೀರಿಯಲ್ ಪರಕೀಯ ವಸ್ತುಗಳು ಆ್ಯಂಡ್ ಆಸ್ ವೆಲ್ ಆಸ್ ವಾರ್ನ್ ಔಟ್ ಸವೆದು ಹೋದ ಕಣದಂಗಗಳು, ವಾರ್ನ್ ಔಟ್ ಸೆಲ್ ಆರ್ಗನಲ್ಸ್ ಅಂದರೆ ಕಣದಂಗಗಳು, ಇವುಗಳನ್ನು ಏನು ಮಾಡುತ್ತೆ, ಡೈಜೆಸ್ಟಿಂಗ್ ಅಂದರೆ ಜೀರ್ಣಿಸಿ ಏನು ಮಾಡುತ್ತೆ, ಜೀವಕೋಶವನ್ನು ಸ್ವಚ್ಛವಾಗಿಡುತ್ತೆ. ಆಯ್ತಾ? ಲೈಸೋಸೋಮ್ ಹೆಲ್ಪ್ ಟು ಕೀಪ್ ದ ಸೆಲ್ ಕ್ಲೀನ್ ಬೈ ಡೈಜೆಸ್ಟಿಂಗ್. ಲೈಸೋಸೋಮ್ನ ಕೆಲಸ ಏನಪ್ಪ, ಏನಕ್ಕೆ ಸಹಾಯ ಮಾಡುತ್ತೆ ಅಂದರೆ ಜೀವಕೋಶವನ್ನು ಸ್ವಚ್ಛವಾಗಿಡೋದಕ್ಕೆ. ಯಾವ ರೀತಿ ಸ್ವಚ್ಛವಾಗಿಡುತ್ತೆ ಅಂದರೆ ಡೈಜೆಸ್ಟಿಂಗ್ ಅಂದರೆ ಏನನ್ನು ಜೀರ್ಣಿಸುತ್ತೆ, ಫಾರಿನ್ ಮೆಟೀರಿಯಲ್ ಆಸ್ ವೆಲ್ ಆಸ್ ವಾರ್ನ್ ಔಟ್ ಸೆಲ್ ಆರ್ಗನಲ್ಸ್, ಪರಕೀಯ ವಸ್ತುಗಳನ್ನು ಮತ್ತು ಸವೆದು ಹೋದ ಕಣದಂಗಗಳನ್ನು ಏನು ಮಾಡುತ್ತೆ, ಇದು ಜೀರ್ಣಿಸಿ ಸ್ವಚ್ಛವಾಗಿ ಇಡುತ್ತೆ ಜೀವಕೋಶ. ಫಾರಿನ್ ಮೆಟೀರಿಯಲ್ಸ್ ಎಂಟರ್ ಇನ್ ದ ಸೆಲ್ ಸಚ್ ಆಸ್ ಬ್ಯಾಕ್ಟೀರಿಯಾ ಆರ್ ಫುಡ್ ಆಸ್ ವೆಲ್ ಆಸ್ ಓಲ್ಡ್ ಆರ್ಗನಲ್ಸ್ ಎಂಡ್ ಅಪ್ ಇನ್ ದ ಲೈಸೋಸೋಮ್ಸ್. ಅದ್ರ ಜೊತೆಗೆ ಏನು ಮಾಡುತ್ತೆ, ಫಾರಿನ್ ಮೆಟೀರಿಯಲ್ಸ್ ಎಂಟರಿಂಗ್ ದ ಸೆಲ್, ಜೀವಕೋಶಕ್ಕೆ ಪರಕೀಯ ವಸ್ತುಗಳು ಬಂದ್ಬಿಟ್ಟು, ಸಚ್ ಆಸ್ ಬ್ಯಾಕ್ಟೀರಿಯಾ, ಯಾವ ಥರದ ಪರಕೀಯ ವಸ್ತುಗಳು, ಬ್ಯಾಕ್ಟೀರಿಯಾ ಇರ್ಬೋದು, ಆಹಾರದ ಕಣದಂಗದಲ್ಲಿ ಬ್ಯಾಕ್ಟೀರಿಯಾ, ಆಹಾರದ ಕಣಗಳಿಂದ ಯಾವುದಾದ್ರೂ ಪರಕೀಯ ವಸ್ತುಗಳು, ಮತ್ತು ಆ್ಯಂಡ್ ಓಲ್ಡ್ ಆರ್ಗನಲ್ಸ್ ವಯಸ್ಸಾದಂತಹ ಕಣದಂಗಗಳು ಏನಾಗುತ್ತೆ, ಎಂಡ್ ಅಪ್ ಇನ್ ದ ಲೈಸೋಸೋಮ್, ಈ ಲೈಸೋಸೋಮ್ನಲ್ಲಿ ಅಂತ್ಯವಾಗುತ್ತೆ. ಅಂದರೆ ಅಲ್ಲಿ ಅವು ಬೇಡವಾದಂತಹ ಪರಕೀಯ ವಸ್ತುಗಳು ಜೀವಕೋಶದ ಒಳಗೆ ಬಂತು. ಅಂದರೆ ಯಾವ ಥರದ ಬೇಡವಾದ ವಸ್ತು, ಬ್ಯಾಕ್ಟೀರಿಯಾದಂತಹ ವಸ್ತುಗಳು, ಆಹಾರದ ಕಣದಂಗಗಳಿಂದ ಏನಾದರೂ ನಾವು ತಿಂತಕ್ಕಂಥ ಆಹಾರದಲ್ಲಿ ಬೇಡವಾದ ಪರಕೀಯ ವಸ್ತುಗಳು, ಏನೋ ಒಂದು ಧೂಳಿನಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿರುತ್ತೆ, ಹೊರಗೆ ಅದಕ್ಕೆ ತೆರೆದಿಟ್ಟ ಆಹಾರದಲ್ಲಿ ಏನೋ ತಿಂದುಬಿಡ್ತೀವಿ ಕಟ್ ಮಾಡಿ ಹೊರಗಡೆ, ಅಥವಾ ಹೊರಗಡೆ ಮಾರ್ತಕ್ಕಂಥ ಓಪನ್ನಲ್ಲಿ ಎಷ್ಟೊಂದು ಧೂಳಿನ ಕಣಗಳಿರುತ್ತೆ, ಅದನ್ನೆಲ್ಲ ನಾವು ಸಿಕ್ಕಿದ ಕಡೆ ಎಲ್ಲ ತಿಂದುಬಿಡ್ತೀವಿ. ಅದರಲ್ಲಿ ಎಷ್ಟೊಂದು ಧೂಳಿನ ಕಣಗಳು, ಪರಕೀಯ ವಸ್ತುಗಳು, ಬೇಡವಾದಂಥದ್ದು ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತೆ, ಅದೆಲ್ಲ ಆಹಾರದ ಮೂಲಕ ಬಂದ್ಬಿಟ್ಟಿರುತ್ತೆ. ಅಂಥದ್ದೆಲ್ಲ ಏನಾಗುತ್ತೆ, ಈ ಲೈಸೋಸೋಮ್ನಲ್ಲಿ ಅಂತ್ಯವಾಗುತ್ತೆ. ಅದೇ ಥರ ಓಲ್ಡ್
ವಯಸ್ಸಾದ ಕೆಲವೊಂದು ಕಣದಂಗಗಳಿರುತ್ತೆ, ಸೆಲ್ ಆರ್ಗನಲ್ಸ್ಗಳು. ಅವುಗಳೇನಾಗುತ್ತೆ, ಎಂಡಪ್ ಇನ್ ದ ಲೈಸೋಸೋಮ್, ಈ ಲೈಸೋಸೋಮ್ನಲ್ಲಿ ಬಂದು ಅಂತ್ಯವಾಗುತ್ತೆ. ವಿಚ್ ಬ್ರೇಕ್ ದೆಮ್ ಅಪ್ ಇಂಟು ಸ್ಮಾಲ್ ಪೀಸಸ್. ಅದಲ್ಲದೆ ಅದನ್ನು ಏನು ಮಾಡುತ್ತದೋ, ಲೈಸೋಸೋಮ್ನಲ್ಲಿ ಅಂತ್ಯವಾದ ಮೇಲೆ ಅಲ್ಲಿ ಅವುಗಳನ್ನು ಲೈಸೋಸೋಮ್ಗಳು ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸುತ್ತೆ. ಬ್ಯಾಕ್ಟೀರಿಯಾಗಳು, ಬೇಡವಾದ ವಸ್ತುಗಳು ಬರುತ್ತಲ್ಲ, ಲೈಸೋಸೋಮ್ ಆರ್ ಏಬಲ್ ಟು ಡೂ ದಿಸ್ ವಿಚ್ ಬ್ರೇಕ್ ದೆಮ್ ಅಪ್ ಇಂಟು ಸ್ಮಾಲ್ ಪೀಸಸ್. ಲೈಸೋಸೋಮ್ಗಳು ಅವುಗಳನ್ನು ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸುತ್ತೆ. Lysosomes are able to do this because they contain powerful digestive enzymes capable of breaking down all organic materials. ಏನು, ಈ ಲೈಸೋಸೋಮ್ಗಳು ಈ ಕಾರ್ಯವನ್ನು ನಿರ್ವಹಿಸುತ್ತೆ. ಏಬಲ್ ಟು ಡೂ ದಿಸ್, ಏನನ್ನು ನಿರ್ವಹಿಸುತ್ತೆ, ಹೀಗೆ. ಯಾಕಂದರೆ ಅವುಗಳಲ್ಲಿ ಈ ಬೇಡವಾದ ಪರಕೀಯ ವಸ್ತುಗಳನ್ನು, ಬ್ಯಾಕ್ಟೀರಿಯಾಗಳನ್ನ ಅಂತ್ಯ ಮಾಡುತ್ತಲ್ವ. ಹೇಗೆ ಮಾಡುತ್ತೆ, ಹೇಗೆ ಆ ಕಾರ್ಯವನ್ನು ಮಾಡೋದಕ್ಕೆ ಅದು ಶಕ್ತವಾಗಿದೆ ಲೈಸೋಸೋಮ್ ಅಂದರೆ, ದೇ ಕಂಟೈನ್ ಪವರ್ಫುಲ್ ಡೈಜೆಸ್ಟಿವ್ ಎನ್ಸೈಮ್ಸ್. ಏನು, ಈ ಲೈಸೋಸೋಮ್ನಲ್ಲಿ ಪ್ರಬಲವಾದ ಜೀರ್ಣಕಾರಕ ಕಿಣ್ವಗಳಿದೆ. ಡೈಜೆಸ್ಟಿವ್ ಎನ್ಸೈಮ್ಸ್ ಅಂದರೆ ಜೀರ್ಣಕಾರಕ, ಎನ್ಸೈಮ್ಸ್ ಅಂದರೆ ಕಿಣ್ವಗಳು. ಅರ್ಥ ಆಯ್ತಾ? ಈ ಲೈಸೋಸೋಮ್ನಲ್ಲಿ ಏನನ್ನ ಹೊಂದಿದೆ, ಅವುಗಳನ್ನೆಲ್ಲ ಕಿಲ್ ಮಾಡೋದಕ್ಕೆ, ಅವುಗಳನ್ನೆಲ್ಲ ಅಂತ್ಯ ಮಾಡೋದಕ್ಕೆ, ಅವುಗಳನ್ನೆಲ್ಲ ಜೀರ್ಣಿಸೋದಕ್ಕೆ ಪ್ರಬಲವಾದ ಪವರ್ಫುಲ್ ಡೈಜೆಸ್ಟಿವ್ ಎನ್ಸೈಮ್, ಪ್ರಬಲವಾದ ಜೀರ್ಣಕಾರಕ ಕಿಣ್ವಗಳನ್ನು ಹೊಂದಿದೆ. ಅವೇನು ಮಾಡುತ್ತೆ, ಕೇಪಬಲ್ ಬ್ರೇಕಿಂಗ್ ಡೌನ್ ಆಲ್ ಆರ್ಗ್ಯಾನಿಕ್ ಮೆಟೀರಿಯಲ್. ಅವುಗಳು ಎಲ್ಲ ಸಾವಯವ ಪದಾರ್ಥಗಳನ್ನು ಏನು ಮಾಡುತ್ತೆ, ವಿಭಜಿಸುವ ಸಾಮರ್ಥ್ಯ ಹೊಂದಿದೆ. ಕೇಪಬಲ್ ಆಫ್ ಬ್ರೇಕಿಂಗ್ ಡೌನ್ ಆಲ್ ಆರ್ಗ್ಯಾನಿಕ್ ಮೆಟೀರಿಯಲ್. ಈ ಎನ್ಸೈಮ್ಸ್ಗಳು, ಈ ಜೀರ್ಣಕಾರಕ ಕಿಣ್ವಗಳು ಏನು ಮಾಡುತ್ತೆ, ಇವುಗಳನ್ನೆಲ್ಲ ಸಾವಯವ ಪದಾರ್ಥಗಳು, ಕೇಪಬಲ್ ಆಫ್ ಬ್ರೇಕಿಂಗ್ ಡೌನ್ ಆಲ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂದರೆ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯವನ್ನು ಈ ಲೈಸೋಸೋಮ್ನಲ್ಲಿರ್ತಕ್ಕಂತಹ ಜೀರ್ಣಕಾರಕ ಕಿಣ್ವಗಳು ಹೊಂದಿರುತ್ತೆ. ಡ್ಯೂರಿಂಗ್ ದ ಡಿಸ್ಟರ್ಬೆನ್ಸ್ ಇನ್ ಸೆಲ್ಯುಲಾರ್ ಮೆಟಾಬಾಲಿಸಮ್, ಫಾರ್ ಎಕ್ಸಾಂಪಲ್, ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ, ಡಿಸ್ಟರ್ಬೆನ್ಸ್ ಇನ್ ಸೆಲ್ಯುಲಾರ್ ಮೆಟಾಬಾಲಿಸಮ್, ಈಗ ಜೀವಕೋಶ, ಸೆಲ್ಯುಲಾರ್ ಮೆಟಾಬಾಲಿಸಮ್ ಅಂದರೆ ಆ ಕೋಶ ಚಯಾಪಚಯ ಕ್ರಿಯೆ ಅಂದರೆ ಅದೇನೋ ಡೈಜೆಷನ್ ಸಿಸ್ಟಮ್ ಮಾಡಬೇಕಾಗಿರುತ್ತೆ, ಬ್ಲಡ್ನ ಸರ್ಕ್ಯುಲೇಷನ್ ಮಾಡಬೇಕಾಗಿರುತ್ತೆ, ಫುಡ್ನೆಲ್ಲ ಸಪ್ಲೈ ಮಾಡಬೇಕು. ಈ ಒಂದು ಕೆಲಸಕ್ಕೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಜೀವಕೋಶದಲ್ಲಿ. ಫಾರ್ ಎಕ್ಸಾಂಪಲ್, ಯಾವ ಥರ, ವೆನ್ ದ ಸೆಲ್ ಗೆಟ್ಸ್, ಜೀವಕೋಶ ದ ಸೆಲ್ ಗೆಟ್ಸ್ ಡ್ಯಾಮೇಜ್ಡ್, ಅದಕ್ಕೆ ಅದು ಜೀವಕೋಶ ತನ್ನ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗದೆ ಡ್ಯಾಮೇಜ್ ಆಗೋಯ್ತು, ಅಂದರೆ ಅದು ಹಾನಿಗೊಳಗಾಗೋಯ್ತು. ಆ ಸಂದರ್ಭದಲ್ಲಿ ಏನು ಮಾಡುತ್ತೆ, ಲೈಸೋಸೋಮ್ಸ್ ಮೇ ಬರ್ಸ್ಟ್ ಆ್ಯಂಡ್ ದ ಎನ್ಸೈಮ್ಸ್ ಡೈಜೆಸ್ಟ್ ದೇರ್ ಓನ್ ಸೆಲ್. ಒಂದು ವೇಳೆ ಜೀವಕೋಶ ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಅದೇನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಲೈಸೋಸೋಮ್ ಏನು ಮಾಡುತ್ತೆ, ಹೊಡೆದು ಹೋಗಿ, ಆ ಲೈಸೋಸೋಮ್ಗಳು ಏನಾಗುತ್ತೆ, ಹೊಡೆದು ಹೋಗಿ ಕಿಣ್ವಗಳು ತಮ್ಮದೇ ಆದ ಕೋಶವನ್ನು ಜೀರ್ಣಿಸುತ್ತವೆ. ಇಟ್ ಮೇ ಬಸ್ಟ್, ಹೊಡೆದು ಹೋಗುತ್ತೆ. ಆ್ಯಂಡ್ ದ ಎನ್ಸೈಮ್ ಡೈಜೆಸ್ಟ್ ದೇರ್ ಓನ್ ಸೆಲ್. ಆ ಕಿಣ್ವಗಳಿರುತ್ತಲ್ಲ, ಡೈಜೆಸ್ಟಿವ್ ಎನ್ಸೈಮ್ಸ್ಗಳು, ಕಿಣ್ವಗಳು ಏನು ಮಾಡುತ್ತೆ, ಜೀರ್ಣಿಸಿ ದೇರ್ ಓನ್ ಸೆಲ್ಸ್ ಏನು ಮಾಡುತ್ತೆ, ತನ್ನದೇ ಜೀವಕೋಶವನ್ನು ಏನು ಮಾಡುತ್ತೆ, ಜೀರ್ಣಿಸ್ಬಿಡುತ್ತೆ, ಅದನ್ನು ಡೈಜೆಸ್ಟ್ ಮಾಡಿಬಿಡುತ್ತೆ. Therefore, lysosomes are also known as suicide bags. ಅಂದರೆ ಜೀವಕೋಶಕ್ಕೆ ತನ್ನ ಚಯಾಪಚಯ ಕ್ರಿಯೆ ನಡೆಸೋದಕ್ಕೆ ಸಾಧ್ಯವಾಗದೆ ಅದು ಡ್ಯಾಮೇಜ್ ಆಗೋಯ್ತು ಅಂದರೆ ಅಲ್ಲಿ ಮತ್ತೆ ಅದು ವೇಸ್ಟೇಜ್ ಆಗಿ ಉಳ್ಕೊಳುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಅದು ತನ್ನ ಸೆಲ್ಗಳನ್ನೇ ಅದು ಜೀರ್ಣಿಸ್ಕೊಬಿಡುತ್ತೆ, ಅಂದರೆ ತಿನ್ಕೊಂಡ್ಬಿಡುತ್ತೆ ಅಂತ ನಮ್ಮ ಭಾಷೆಯಲ್ಲಿ ಬೇಕು. ತನ್ನದೇ ಜೀವಕೋಶಗಳನ್ನು ಅದು ಜೀರ್ಣಿಸಿ ನುಂಗ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಈ ರೀತಿ ಬೇಡವಾದ ತನ್ನದೇ ಜೀವಕೋಶಗಳನ್ನು, ಡೆಡ್ ಸೆಲ್ಸ್ನ, ವಯಸ್ಸಾದ ಜೀವಕೋಶಗಳನ್ನು, ಪರಕೀಯ ವಸ್ತುಗಳನ್ನು ಅಥವಾ ಬ್ಯಾಕ್ಟೀರಿಯಾಗಳನ್ನು ಇದರ ಜೀವಕೋಶದೊಳಗೆ ಎಲ್ಲವನ್ನು ಕಿಲ್ ಮಾಡಿ ಅಥವಾ ಡೈಜೆಸ್ಟ್ ಮಾಡಿ ಜೀರ್ಣಿಸಿ ಅದನ್ನೆಲ್ಲ ಏನು ಮಾಡುತ್ತೆ, ತಾನೇ ಜೀರ್ಣಿಸ್ಕೊಂಡು ತಿನ್ಕೊಳುತ್ತಲ್ಲ ಆ ಲೈಸೋಸೋಮ್ನಲ್ಲಿ ಇರ್ತಕ್ಕಂಥ ಕಿಣ್ವಗಳು. ಹಾಗಾಗಿ ಈ ಲೈಸೋಸೋಮ್ ಆರ್ ಆಲ್ಸೋ ನೋನ್ ಆಸ್ ಸೂಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್. ಜೀವಕೋಶದ ಆತ್ಮಹತ್ಯಾ ಸಂಚಿ. ಏನು ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂದರೆ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತೇಳಿ ಕರೀತಾರೆ. ಅಂದರೆ ಜೀವಕೋಶದಲ್ಲಿ
ಆತ್ಮಹತ್ಯೆ ಮಾಡ್ಕೊಳ್ಳೋದು ತನ್ನನ್ನು ತಾನೇ ಕೊಂದ್ಕೊಳ್ಳೋದು ಅಂತ. ಇಲ್ಲಿ ಲೈಸೋಸೋಮ್ ಅದೇ ಕೆಲಸ ಮಾಡುತ್ತೆ. ತನ್ನದೇ ಜೀವಕೋಶಗಳು ಅದೇನಾದರೂ ಡ್ಯಾಮೇಜ್ ಆಯಿತು ಜೀವಕೋಶಗಳು ಅಂದರೆ ಆ ಕಿಣ್ವಗಳ ಸಹಾಯದಿಂದ ತನ್ನ ಜೀವಕೋಶಗಳನ್ನು ಜೀರ್ಣಿಸಿ ಅದನ್ನು ಡೈಜೆಸ್ಟ್ ಮಾಡಿ ಏನು ಮಾಡುತ್ತೆ, ತನ್ನ ಓನ್ ಸೆಲ್ಸ್ಗಳನ್ನು ತಿನ್ಕೊಳ್ಳುತ್ತೆ, ಜೀರ್ಣಿಸ್ಬಿಡುತ್ತೆ. ಅರ್ಥ ಆಯ್ತಾ? ಸ್ಟ್ರಕ್ಚರಲಿ ಲೈಸೋಸೋಮ್ಸ್ ಆರ್ ಮೆಂಬ್ರೇನ್ ಬೌಂಡ್ ಸ್ಯಾಕ್ ಫಿಲ್ಡ್ ವಿತ್ ಡೈಜೆಸ್ಟಿವ್ ಎನ್ಸೈಮ್. ಈ ಲೈಸೋಸೋಮ್ನ ರಚನೆ ಹೇಳಬೇಕು ಅಂದರೆ ಯಾವ ರೀತಿ ಇರುತ್ತೆ ಅಂದರೆ, ಇದು ಒಂದು ಮೆಂಬ್ರೇನ್ ಬೌಂಡ್ ಸ್ಯಾಕ್ ಅಂದರೆ ಪೊರೆಯನ್ನು ಹೊಂದಿರತಕ್ಕಂತಹ, ಪೊರೆ ಸಹಿತ ಚೀಲದಂತಿರುವಂತಹ ಏನು ಜೀರ್ಣಕಾರಕ ಕಿಣ್ವಗಳನ್ನು ಹೊಂದಿರುತ್ತೆ. ಜೀರ್ಣಕಾರಕ ಕಿಣ್ವಗಳಿಂದ ತುಂಬಿಕೊಂಡಿದೆ. ಲೈಸೋಸೋಮ್ಸ್ ಆರ್ ಮೆಂಬ್ರೇನ್ ಬೌಂಡ್ ಸ್ಯಾಕ್ಸ್. ಸ್ಯಾಕ್ಸ್ ಅಂದರೆ ಚೀಲಗಳು. ಪೊರೆ ಸಹಿತವಾದ ಚೀಲಗಳಿಂದ ತುಂಬಿರತಕ್ಕಂತಹ, ಚೀಲಗಳನ್ನು ಹೊಂದಿರುವಂತಹ, ಚೀಲದಲ್ಲಿ ಏನಿರುತ್ತೆ, ವಿತ್ ಡೈಜೆಸ್ಟಿವ್ ಎನ್ಸೈಮ್, ಜೀರ್ಣಕಾರಕ ಕಿಣ್ವಗಳನ್ನು ತುಂಬಿಕೊಂಡಿರುತ್ತೆ ಲೈಸೋಸೋಮ್. ಅದರ ರಚನೆ ಅಂದರೆ ಅದೊಂದು ಪೊರೆ ಸಹಿತ ಚೀಲದಂತಹ ಒಂದು ರಚನೆ ಇರುತ್ತೆ. ದೀಸ್ ಎನ್ಸೈಮ್ಸ್ ಆರ್ ಮೇಡ್ ಬೈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. RER ಅಂದರೆ ಫುಲ್ ಫಾರ್ಮ್ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಲೈಸೋಸೋಮ್ ಒಳಗಡೆ ಡೈಜೆಸ್ಟ್ ಮಾಡೋಕ್ಕೆ ಡೈಜೆಸ್ಟಿವ್ ಎನ್ಸೈಮ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಆವಾಗಲಿಂದ ಅಲ್ವಾ. ಈ ಜೀರ್ಣಕಾರಕ ಕಿಣ್ವಗಳು ಯಾವುದರಿಂದ ಉತ್ಪತ್ತಿಯಾಗಿದೆ? ದೀಸ್ ಎನ್ಸೈಮ್ಸ್ ಆರ್ ಮೇಡ್ ಬೈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಲೈಸೋಸೋಮ್ನಲ್ಲಿ ಕಂಡುಬರುವಂತಹ ಈ ಕಿಣ್ವಗಳು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಉತ್ಪತ್ತಿಯಾಗುತ್ತದೆ. ಅರ್ಥಾಯ್ತಾ? ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಇನ್ನೂ ರೈಬೋಸೋಮ್ಸ್ ಇರುತ್ತೆ ಮೇಲೆ ಅಲ್ವಾ. ಅವುಗಳ ಸಹಾಯದಿಂದ ಏನೋ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಈ ಕಿಣ್ವಗಳು, ಎನ್ಸೈಮ್ಸ್ಗಳು ಉತ್ಪತ್ತಿಯಾಗುತ್ತೆ. ಎಲ್ಲಿ? ಲೈಸೋಸೋಮ್ನಲ್ಲಿ. ನೀವು ಲಾಸ್ಟ್ ಇದರಲ್ಲೂ ಓದಿದ್ದೀರಾ, ಏನು ಹೇಳಿ? ಮೈಟೋಕಾಂಡ್ರಿಯಾಗೆ ಗೋಲ್ಗಿ ಸಂಕೀರ್ಣ ಏನು ಮಾಡುತ್ತೆ? ಫಾರ್ಮೇಷನ್ ಆಫ್ ಲೈಸೋಸೋಮ್ ಅಂತ ಓದಿದ್ದೀರ ಅಲ್ವಾ. ಇಲ್ಲಿ ನೋಡಿ, ದ ಗೋಲ್ಗಿ ಆಪರೇಟರ್ಸ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಲೈಸೋಸೋಮ್. ಅವುಗಳನ್ನ ಗೋಲ್ಗಿ ಸಂಕೀರ್ಣವು ಲೈಸೋಸೋಮ್ಗಳನ್ನು ಉತ್ಪತ್ತಿ ಮಾಡೋದ್ರಲ್ಲಿ ಪಾತ್ರವನ್ನು ವಹಿಸುತ್ತೆ. ಅರ್ಥ ಆಯ್ತಾ? ಇದಿಷ್ಟು ಲೈಸೋಸೋಮ್ನ ಒಂದು ಕೆಲಸ ಕಾರ್ಯಗಳು ಮತ್ತು ಅದರ ರಚನೆ. ಈ ವಿಡಿಯೋನ ಲಾಸ್ಟಲ್ಲಿ ಅದರದೊಂದು ಚಿತ್ರ ಹಾಕ್ತೀನಿ, ಲೈಸೋಸೋಮ್ ಹೇಗಿರುತ್ತೆ ಅಂತೇಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಲ್ಲಿ ನೆಕ್ಸ್ಟ್ ಸೆಲ್ ಆರ್ಗನಲ್ಸ್ ಮೈಟೋಕಾಂಡ್ರಿಯಾ, ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ದೆನ್ ಇವತ್ತಿಂದು ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಲೈಸೋಸೋಮ್? ಲೈಸೋಸೋಮ್ ಅಂದರೆ ಏನು? ಇದನ್ನು ಒಂದು ಲೈನಲ್ಲಿ ಬರೀರಿ. ಆ್ಯಂಡ್ ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಲೈಸೋಸೋಮ್? ಲೈಸೋಸೋಮ್ನ ಕೆಲಸ ಏನು? ಎಷ್ಟೊಂದಿದೆ, ಯಾವುದನ್ನು ಬೇಕಾದರೂ ಬರಿಬೋದು ನೀವು. ಆ್ಯಂಡ್ ಹೌ ದ ಲೈಸೋಸೋಮ್ ಏಬಲ್ ಟು kill foreign material or digest the foreign material and other bacteria. ಲೈಸೋಸೋಮ್ ಯಾವುದರ ಸಹಾಯದಿಂದ ಪರಕೀಯ ವಸ್ತುಗಳನ್ನು, ಫಾರಿನ್ ಮೆಟೀರಿಯಲ್ ಮತ್ತು ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ ಅಂತೇಳಿ ಆಗಲೇ ಹೇಳಿದ್ದೀನಿ. ಇನ್ನು ಡೈಜೆಸ್ಟಿವ್ ಎನ್ಸೈಮ್ಸ್ನ ಸಹಾಯದಿಂದ. ಆ್ಯಂಡ್ ದೆನ್ ವಾಟ್ ಈಸ್ ದ ಅನದರ್ ನೇಮ್ ಆಫ್ ಲೈಸೋಸೋಮ್? ಲೈಸೋಸೋಮ್ನ ಮತ್ತೊಂದು ಹೆಸರೇನು, ಏನಂತ ಕರೀತಾರೆ? ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಲೈಸೋಸೋಮ್? ಸ್ಟ್ರಕ್ಚರಲ್ಲಿ ಹೇಳಬೇಕು ಅಂದರೆ ಲೈಸೋಸೋಮ್ನ ಯಾವ ರೀತಿ ವರ್ಣಿಸ್ಬೋದು, ಅದು ಯಾವ ಥರ ಸ್ಟ್ರಕ್ಚರ್ ಇರುತ್ತೆ. ಆ್ಯಂಡ್ ಹೌ ದ ಲೈಸೋಸೋಮ್ ಎನ್ಸೈಮ್ಸ್ ಮೇಡ್. ಲೈಸೋಸೋಮ್ ಕಿಣ್ವಗಳು ಯಾವುದರಿಂದ ಮಾಡಲ್ಪಟ್ಟಿದೆ. ಆ್ಯಂಡ್ ಲಾಸ್ಟ್ ಕ್ವಶನ್, ವೈ ದ ಲೈಸೋಸೋಮ್ ಇಸ್ ಸೂಸೈಡ್ ಬ್ಯಾಂಕ್? ಲೈಸೋಸೋಮ್ನ ಆತ್ಮಹತ್ಯಾ ಸಂಚಿ ಅಂತೇಳಿ ಯಾಕೆ ಕರೀತಾರೆ? ಇದಿಷ್ಟು ಇವತ್ತಿನ ಕ್ಲಾಸ್ನ ಹೋಮ್ವರ್ಕ್. ನೀವು ಈ ಹೋಮ್ವರ್ಕ್ ಕ್ವಶನ್ಗೆ ಏನು ತುಂಬ ಕಷ್ಟ ಆಗಲ್ಲ. ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಾನು ಆಡಿಯೋನ ಓಪನ್ ಮಾಡಿಕೊಂಡು ನೀಟಾಗಿ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ 2 or 3 ಟೈಮ್ಸ್ ಓದಿದ್ರೆ ನೀಟಾಗಿ ಹೋಮ್ವರ್ಕ್ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ಬೋದು. ಆ್ಯಂಡ್ ಈಸಿಯಾಗಿ ಅರ್ಥ ಆಗುತ್ತೆ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ಷನೆಲ್ಲ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಯಾವ್ದಾರು ಹೋಮ್ವರ್ಕ್ ಕ್ವಶನ್ಗೆ ಗೊತ್ತಾಗಲಿಲ್ಲ ಅಂದರೆ. ಆ್ಯಂಡ್ ದೆನ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಅವ್ರ ಜೊತೆನೂ ನೀವು ಡಿಸ್ಕಸ್ ಮಾಡಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೀವು ನಿಮ್ಮ ಮನೆಗಳಲ್ಲಿ ಆಡಿಯೋ ಕೇಳಿರ್ತೀರ, ಅವರು ಕೇಳಿರ್ತಾರೆ, ಬಂದು ಇನ್ನೊಂದ್ಸಲ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ನೀವು
ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ಸ್ ಟೆಕ್ಸ್ಟ್ ಬುಕ್ನ ಓದಿ ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ರಿ ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ನಿಮ್ಮ ಫ್ರೆಂಡ್ಸ್ ಹತ್ರ ಇನ್ನೊಂದ್ಸಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಯಾವುದೇ ಟೆಸ್ಟ್ಗೆ ಎಕ್ಸಾಮ್ಗೂ ತುಂಬ ತಲೆ ಕೆಡಿಸ್ಕೊಂಡು ಓದೋ ಅವಶ್ಯಕತೆನೇ ಇಲ್ಲ. ಹೆಚ್ಚೆಚ್ಚು ಸೈನ್ಸ್ನ ಡಿಸ್ಕಸ್ ಮಾಡಿದಷ್ಟು ಅದು ತಲೆಯಲ್ಲಿ ಉಳಿಯುತ್ತೆ, ಅರ್ಥ ಆಗಿರುತ್ತಲ್ವ, ಮತ್ತೆ ಮತ್ತೆ ಓದೋ ಅವಶ್ಯಕತೆ ಇರಲ್ಲ. ಅರ್ಥ ಆಯಿತಾ? ಈ ರೀತಿ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಕೆಲವೊಂದು ಮೆಥಡ್ಗಳನ್ನ ಯೂಸ್ ಮಾಡಿ ಆದಷ್ಟು ಫ್ರೆಂಡ್ಸ್ ಜೊತೆ ಬೇಡವಾದ ವಿಷಯಗಳನ್ನ ಮಾತಾಡೋದ್ರ ಬದಲು ಈ ಪಾಠದ ಬಗ್ಗೆನೇ ನೀವು ಡಿಸ್ಕಸ್ ಮಾಡಿದ್ರೆ ಇಬ್ಬರಿಗೂ ಯೂಸ್ ಆಗುತ್ತೆ, ಇಬ್ಬರು ಚೆನ್ನಾಗಿ ಓದ್ಕೊಳ್ಬೋದು. ಓಕೆನಾ? ಓಕೆ. ಆ್ಯಂಡ್ ದೆನ್ ಈ ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ಕಂಟಿನ್ಯೂಸ್ ಸಿಗಬೇಕು ಅಂದರೆ ನೀವು ಪ್ಲೇಲಿಸ್ಟ್ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಡೈಲಿ ನಾನು ಹಾಕುವಂಥ ಕ್ಲಾಸಸ್ ಈಸಿಯಾಗಿ ಸಿಗುತ್ತೆ. ಸರ್ಚ್ ಮಾಡಬೇಕು ಈ ಕ್ಲಾಸ್ದು ಈ ಪಾಠ ಅನ್ನೋ ನೆಸೆಸಿಟಿ ನಿಮಗಿರಲ್ಲ. ಸೊ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟು ಮಾಡಿ 2-3 ಟೈಮ್ಸ್ ಟೆಕ್ಸ್ಟ್ ಬುಕ್ನ ಓದಿ. ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಸೈನ್ಸ್. ಓಕೆ, ಥ್ಯಾಂಕ್ ಯು. ಸಿ ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಪ್ಲ್ಯಾಂಟ್ಸಲ್ಲಿ ಮತ್ತು ಆ್ಯನಿಮಲ್ಸಲ್ಲು. ಅದರಲ್ಲಿ ಆ್ಯನಿಮಲ್ ಸೆಲ್ಲಲ್ಲಿ ಕೆಳಭಾಗದಲ್ಲಿದೆ ನೋಡಿ ಲೈಸೋಸೋಮು, ಆ್ಯನಿಮಲ್ ಸೆಲ್ಲಲ್ಲಿ ಮಾತ್ರ ಕಂಡುಬರುತ್ತೆ. ದೆನ್ ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಲೈಸೋಸೋಮೆ. ಅದರಲ್ಲಿ ಮೆಂಬ್ರೇನ್ ಇರುತ್ತೆ, ಎನ್ಸೈಮ್ಸ್ ಇರುತ್ತೆ, ಡೈಜೆಸ್ಟ್ ಮಾಡೋವಂಥ ಬೇಡವಾದಂಥ ಡೆಡ್ ಸೆಲ್ನ ತಿನ್ಕೊಳ್ಳೋವಂಥ ಕೆಲವೊಂದು ಎಂಜೈಮ್ಸ್ಗಳು ಕಿಣ್ವಗಳಿರುತ್ತೆ. ಅವುಗಳು ಏನು ಮಾಡುತ್ತೆ, ಅವುಗಳನ್ನ ತಿಂದು ಟ್ರಾನ್ಸ್ಪೋರ್ಟ್ ಆಫ್ ಪ್ರೋಟೀನ್ ಮತ್ತು ಲೈಸೋಸೋಮ್ದು ಪ್ರೋಟೀನನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸ. ಥ್ಯಾಂಕ್ ಯು.